ಸೊ ಹೆಲೋ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾವಂತೂ ಸಖತ್ತಾಗಿದ್ದೀವಿ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಆಲ್ರೆಡಿ ತಮ್ನೈಲಲ್ಲಿ ನೋಡಿರ್ತೀರಾ. ಆ್ಯಂಡ್ ನನ್ನ ಮಗಳು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಇಲ್ಲೇ ಕುತ್ಕೊಂಡಿದ್ದಾರೆ. ಪ್ಲೀಸ್ 5 ನಿಮಿಷ ಸುಮ್ಮನೆ ಆಯ್ತಾ? ಅಂಡ್ ಇವತ್ತಿನ ವ್ಲಾಗ್ ಬಂದು ಆಲ್ರೆಡಿ ತಮ್ನೈಲಲ್ಲಿ ನೋಡಿರ್ತೀರಾ. ಇವತ್ತು ಈಸಿ, ಕ್ವಿಕ್ ಅಂಡ್ ಹೆಲ್ತಿ ಆಗಿರುವಂತ ರಾಗಿ ಸೂಪ್ನ ಮಾಡ್ತಾ ಇದ್ದೀನಿ. ಎಕ್ಸ್ಪೆಷಲಿ ರಾಗಿ ಸೂಪ್ ಬಂದು ನಿಮ್ಮ ಮಕ್ಕಳಿಗೆ ಕೊಟ್ರೆ ತುಂಬಾನೇ ಒಳ್ಳೇದಾಗತ್ತೆ. ಜೊತೆಗೆ ಮಕ್ಕಳಿಗೆ ಏನಾದ್ರು ಶೀತ ಆ ಥರ ಏನಾದ್ರು ಆಗಿದ್ರೆ ಈ ರಾಗಿ ಸೂಪ್ ಕುಡಿದ್ರೆ ಬೇಗನೆ ವಾಸಿ ಆಗತ್ತೆ. ಅಂಡ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಫಸ್ಟ್ ಟೈಮ್ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಹೀಗೆ ಪ್ರೀತಿ ಕೊಡ್ತಾ ಇದ್ರಿ, ಇವಾಗಂತೂ ತುಂಬಾ ಪ್ರೀತಿ ಕೊಡ್ತಾ ಇದ್ದೀರಾ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ರಾಗಿ ಸೂಪ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಆನಿಯನ್, ಲೈಕ್ ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಇದು ಜೋಳ, ಕಾರ್ನ್, ಸ್ವಲ್ಪ ಹಸಿಮೆಣಸಿನ್ಕಾಯಿ ಅಂಡ್ 2 ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ. ಇದಿಷ್ಟಿದ್ರೆ ಸಾಕು, ರೈಸ್ ಪಟ್ ಅಂತ ರಾಗಿ ಸೂಪ್ನ ಮಾಡ್ಬೋದು. ಅಂಡ್ ಬನ್ನಿ ಇವಾಗ ರಾಗಿ ಸೂಪ್ ಮಾಡೋಣ. ಅಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು ಒಲೆನ ಹಚ್ಚಿ ಈ ತರ ಚಿಕ್ಕ ಪಾತ್ರೆನ ಇಟ್ಕೊಬೇಕು. ನಂತರ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ತೀನಿ. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಏನು ಹೆಚ್ಚಿಟ್ಕೊಂಡಿರುವಂತಹ ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್ ಈರುಳ್ಳಿ ಇದಿಷ್ಟನ್ನು ಹಾಕಿ ಒಂದು 2 ಮಿನಿಟ್ಸ್ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಬೇಕು. ಅದಾದ ನಂತರ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ತರಕಾರಿ, ನಿಮಗೆ ಯಾವ ವೆಜ್ಜಸ್ ಬೇಕೋ ಆ ವೆಜ್ಜಸ್ ಆ್ಯಡ್ ಮಾಡ್ಬೋದು ಗೈಸ್. ನಾನಿಲ್ಲಿ ಬೀನ್ಸ್, ಕ್ಯಾರೆಟ್ ಮತ್ತು ಕಾರ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಬೇರೆ ಬೇರೆದನ್ನು ಆ್ಯಡ್ ಮಾಡ್ಕೊಬೋದು. ಸೊ ಇದಿಷ್ಟನ್ನು ಆಗಿ ಅಗೇನ್ ಒಂದು 2 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಿಮಗೆ ಸೂಪ್ ಅದಕ್ಕೆ ಎಷ್ಟು ವಾಟರ್ ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ವಾಟರ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಪೆಪ್ಪರ್, ಸ್ವಲ್ಪ ಸಾಲ್ಟ್, ಅದಾದಮೇಲೆ ಏನು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀವಲ್ವ 2 ಸ್ಪೂನ್ಸು, ಅದಕ್ಕೆ ಸ್ವಲ್ಪ ವಾಟರನ್ನು ಹಾಕಿ ಸ್ವಲ್ಪನೂ ಲಮ್ಸ್ ಇಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡಿ. ಆಲ್ರೆಡಿ ವಾಟರ್ ಕುದೀತಾ ಇರುತ್ತಲ್ವ, ಸೊ ಅದಕ್ಕೆ ಅದನ್ನು ಆ್ಯಡ್ ಮಾಡೋದು. ಆ್ಯಡ್ ಮಾಡಿದ ತಕ್ಷಣ ಒಂದು 1 ಮಿನಿಟ್ಸ್ ಈ ಥರ ನೀಟಾಗಿ ತಿರುಗಿಸ್ಬೇಕು, ಇಲ್ಲಾಂದರೆ ಗಂಟಾಗಿಬಿಡತ್ತೆ. ಸೊ ಹಾಗಾಗಿ ಅದಷ್ಟನ್ನು ನೀಟಾಗಿ ಹಿಂಗೆ ತಿರುಗಿಸಿದ್ರೆ ಅಷ್ಟೇ ರೆಡಿಯಾಗೋಗುತ್ತೆ. ಅಗೇನ್ ಒಂದು 5 ಮಿನಿಟ್ಸ್ ಕುದಿಸಿದ್ರೆ ಸಾಕು. ನಿಮಗೆ ಜಾಸ್ತಿ ವಾಟರ್ ಬೇಕಂದರೆ ವಾಟರ್ನ ಕೂಡ ಆ್ಯಡ್ ಮಾಡ್ಕೊಬೋದು. 5 ಮಿನಿಟ್ಸಿಗೆ ಸೂಪ್ ಅಂತೂ ಸಕ್ಕತ್ತಾಗಿ ರೆಡಿ ಆಗುತ್ತೆ ಗೈಸ್. ನೋಡಿ, ಸಿಹಿ ನನ್ನ ಮೈಕಲ್ಲಿ ಹೇಳ್ತೀನಲ್ವಾ ಏನೇನು ಹಾಕ್ತೀವಿ ಅಂತ ಅಡುಗೆ ಮಾಡಬೇಕಾದ್ರೆ. ಅದು ಮೈಕ್ ಅಂತೆ. ಅದು ಮೈಕವ ಮಾತಾಡೋದು ಅದು ಅಮ್ಮ ಹೆಂಗ್ ಮಾತಾಡ್ತಾರಮ್ಮ? ತೋರಿಸಿ ಹೆಂಗ್ ಮಾಡಿದ್ರು. ಅಷ್ಟೇನಾ? ಏನೇನು ಹಾಕಿದ್ರು ಸೂಪಿಗೆ ಅಮ್ಮ? ಮೆಣಸಿನ್ಕಾಯಿ, ಆಮೇಲೆ ಡೋಳ ಹಾಕಿದ್ರ? ಅಷ್ಟೇ ಕತೆ, ಮುಗೀತಾ ಸೂಪು? ಕುಡಿತೀರಾ ಇವಾಗ? ರೆಡಿ? ಓಕೆ. ಸೊ ಇದಿಷ್ಟನ್ನ ಹಾಕಿ ಒಂದು 5 ಮಿನಿಟ್ಸ್ ಕುದಿಸಿದ್ರೆ ಆಯ್ತು ಗೈಸ್. ಆಗುತ್ತೆ. ಅದಾದ್ಮೇಲೆ ಟೇಸ್ಟ್ ಮಾಡೋಣ. ಸಿಹಿ ಬಿಡ್ತಾನೆ ಇಲ್ಲ, ಲಿಟ್ರಲಿ ಹೇಳ್ಬೇಕಂದ್ರೆ. ಏನ್ ಥ್ಯಾಂಕ್ಸು? ಏನಿದು? ಸೂಪು. ಏನ್ ಸೂಪ್ ಇದು? ರಾಗಿ ಸೂಪ್. ಮಾಡ್ತಿದ್ದೀನಲ್ಲ, ಆಯ್ತಮ್ಮ. ಕುಡಿಯೋಣಮ್ಮ. ಟೇಸ್ಟ್ ಮಾಡಿ ಹೇಳ್ತೀವಿ. ಚೆನ್ನಾಯ್ತಾ ರಾಗಿ ಸೂಪು? ರಾಗಿ ಸೂಪ್ ಅಂತಿದ್ದಾಳೆ ಗೈಸ್. ಸುಡ್ತಾ ಇದೆ. ಸೊ ನಾನು ಕುಡಿಸ್ತೀನಿ ಇರು ಮಗನೆ, ಓಕೆನಾ? ಕುಡಿಸ್ತೀನಿ, ವೆಯ್ಟ್ ಮಾಡಿ.
ರಾಗಿ ಸೂಪ್ ಅಂತ ಕುಡುದಲ್ಲ ಚೆನ್ನಾಗಿದ್ಯಾ? ಹೌದಾ? ನಾನು ಕುಡಿಬೇಕಂತೆ. ಓಕೆ ಓಕೆ, ಇದು ಕುಡ್ದ್ಬಿಟ್ಟು ಹೇಳಿ. ಕುಡೀರಿ. ಸುಡ್ತಾ ಇದೆಯಾ? ಉಫ್ ಮಾಡಿದ್ನಲ್ಲ ಕಂದ. ತಗೊಳ್ಳಿ, ತಾನೆ ಆಯಿತು. ವಾವ್, ಚೆನ್ನಾಗಿದ್ಯಾ? ಅದು ಸುಡ, ಇದು ತಣ್ಣಿ. ಸೂಪರ್ ಹೇಳಿ. ಟೇಸ್ಟ್ ಮಾಡಾಯ್ತು. ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಅಂತ. ಆ್ಯಕ್ಚುಲಿ ಬಿಸಿ ಬಿಸಿ ಇದೆ ಸೂಪು. ಸಕ್ಕತ್ತಾಗಿದೆ ಗೈಸ್, ಸೇಮ್ ಚೆನ್ನಾಗಿದೆ, ಹೋಟೆಲಲ್ಲಿರೋ ಥರನೇ. ಆ್ಯಂಡ್ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಟ್ರೈ ಮಾಡಲೇಬೇಕು ನೀವು, ಅಷ್ಟು ಸಕ್ಕತ್ತಾಗಿದೆ. ಆ್ಯಂಡ್ ಇಷ್ಟ ಇದಾಗಿತ್ತು ಇವತ್ತಿನ ಬ್ಲಾಗ್. ಆ್ಯಂಡ್ ಬ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟಾಟಾ, ಬಾಯ್ ಬಾಯ್. ಕದ, ಬಾಯ್ ಬಾಯ್, ಟಾಟಾ, ಲವ್ ಯು.